ಕೆಲವೊಮ್ಮೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋಕೆ, ಬಾಂಧವ್ಯಗಳನ್ನ ಉಳಿಸ್ಕೊಳ್ಳೋಕೆ, ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರಬಹುದು, ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಇದಿಲ್ಲ, ಬೇಕೇ ಬೇಕು ನನಗೆ, ಇದು ನಾನು ಉಳಿಸ್ಕೊಳ್ಳೇಬೇಕು ಅಂತ. ಅದು ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅಂತವರಿಗೆ ಇದು ಒಂದಷ್ಟು ಲೈನ್ಸ್ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ದೇರ್ ಮೇ ಬಿ ಗುಡ್ ರೀಸನ್ಸ್ ಟು ಕಂಟಿನ್ಯೂ ಇನ್ವೆಸ್ಟಿಂಗ್ ಇನ್ ಸಮಥಿಂಗ್ ಟು ಫೈನಲೈಸ್ ಇಟ್, but beware of doing so for the wrong reasons, such as to justify non-recoverable investments. Rational decision making requires you to forget about the cost incurred to date. No matter how much you have already invested, only your assessment of the future costs and benefits counts. ಈಗ ಒಂದು ತಪ್ಪಾಗಿರೋ ರೈಲ್ ಹತ್ಕೊಂಡ್ಬಿಟ್ಟಿರ್ತೀರಾ. ನಾನು ಇವಾಗ ಮೈಸೂರಿಗೆ ಹೋಗ್ಬೇಕಿತ್ತು, ಬೆಂಗಳೂರಿಗೆ ಹೋಗೋ ರೈಲ್ ಹತ್ಕೊಂಡ್ಬಿಟ್ಟಿದ್ದೀನಿ, ಮಂಡ್ಯದಲ್ಲಿ ಇನ್ಕೊಳ್ಳೋಣ. ಸೊ ಎಷ್ಟು ಬೇಗ ಇಳ್ಕೋತೀನೋ ನಾನು ಆ ಟ್ರೈನಿಂದ, ಅಷ್ಟು ಬೇಗ ನಾನು ವಾಪಸ್ ನಾನು ಯಾವ ರೂಟಿಗೆ ಹೋಗ್ಬೋದು ಅಲ್ಲಿಗೆ ಬೇಗ ತಲುಪ್ತೀನಿ. ಅಯ್ಯೋ ಹತ್ಬಿಟ್ನಲ್ಲಪ್ಪ ಅಂತ ಸಿಕ್ಕಿದ ಕಡೆ ಹತ್ಕೊಂಡು ಹೋದ್ರೆ ನಮ್ಮ ಡೆಸ್ಟಿನಿ ಅದಲ್ಲ. ಬೇರೆ ಅಂದ್ರೆ ನನಗೆ ಸಂಬಂಧ ಇಲ್ಲದೆ ಇರೋದು ಅಥವಾ ಅದರಿಂದ ನನಗೆ ಪ್ರಯೋಜನ ಇಲ್ಲದೆ ಇರೋ ಕಡೆ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಟೈಮ್ನ, ನನ್ನ ಪ್ರೀತಿನ ಅಥವಾ ನನ್ನ ಶ್ರಮನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತುಂಬಾ ತಪ್ಪು. ಅದು ಎಷ್ಟು ಬೇಗ ರಿಯಲೈಸ್ ಆಗುತ್ತೋ ನಿಮಗೆ, ಅಷ್ಟು ಬೇಗ ಆ ಕೆಲಸವನ್ನ ಅಲ್ಲಿಗೆ ನಿಲ್ಲಿಸ್ಬಿಡಿ ಅಂತ.